ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಮಾಡ್ತಾ ಇರ್ತಕ್ಕಂಥ ಇಂದಿನ ಅಡುಗೆ ಪೂರಿ ಜೊತೆ ಮಾಡ್ತಾ ಇರ್ತಕ್ಕಂಥ ವೆಜಿಟೇಬಲ್ಸ್ ಹಾಗೂ ಪೂರಿ, ಚಪಾತಿ, ಇಡ್ಲಿ, ದೋಸೆ, ನಾನ್ ಎಲ್ಲದ್ರ ಜೊತೆಗೂ ತುಂಬಾ ಚೆನ್ನಾಗಿರುತ್ತೆ. ಬನ್ನಿ ಫಸ್ಟ್ ಒಂದು ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಒಂದು ಜಾರ್ ತೊಗೊಂಡು ಅರ್ಧ ಸ್ಪೂನಷ್ಟು ಮೆಣಸು, ಒಂದು 8 ಹಸಿಮೆಣಸಿನ್ಕಾಯಿ, ಒಂದು ಈರುಳ್ಳಿ, ಹಾಗೆ ಒಂದು 10 ಎಸಲಷ್ಟು ಬೆಳ್ಳುಳ್ಳಿ, ಒಂದು ಅರ್ಧ ಇಂಚಷ್ಟು ಶುಂಠಿ, ಸ್ವಲ್ಪ ಕಾಯಿ, ಹಾಗೆ ಸ್ವಲ್ಪ 1 ಸ್ಪೂನಷ್ಟು ಗಸಗಸೆ, ಹಾಗೆ ಒಂದು 2 ಸ್ಪೂನಷ್ಟು ಕಡಲೆನ ಹಾಕ್ಕೊಂಡು, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಪುದೀನ ಸೊಪ್ಪನ್ನ ಹಾಕ್ಕೊಂಡು ನೀರನ್ನ ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಳ್ಳೋಣ. ಇಲ್ಲಿ ನುಣ್ಣಗೆ ರುಬ್ಕೊಳ್ಳೋಣ. ಅಷ್ಟರಲ್ಲಿ ಒಂದು ಕುಕ್ಕರ್ನ ಇಟ್ಕೊಳ್ಳೋಣ. ಕುಕ್ಕರ್ ಕಾಯ್ತಿದ್ದಂಗೆ ಒಂದು ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಬೇಕಾದ್ರೆ ಹಾಕ್ಕೋಬೋದು, ಇಲ್ಲ ಸಾಸಿವೆ ಸಿಡಿದ್ಮೇಲೆ ಎಣ್ಣೆ ಬೇಕಾದ್ರೆ ಹಾಕ್ಬೋದು. ಇಲ್ಲಿ ಒಂದು 2 ಸ್ಪೂನಷ್ಟು ಎಣ್ಣೆನ ಹಾಕಿದ್ದೀನಿ. ಎಣ್ಣೆ ಕಾಯ್ತಿದೆ. ಈಗ ಅರ್ಧ ಸ್ಪೂನಷ್ಟು ಸಾಸಿವೆನ ಹಾಕ್ತಾಯಿದ್ದೀನಿ. ಸಾಸಿವೆ ಸಿಡಿತಿದ್ದಂಗೆ ಸ್ವಲ್ಪ ಕಸ್ತೂರಿ ಮೆಥಿ, ಹಾಗೆ ಒಂದು ಪಲಾವ್ ಎಲೆನ ಕಟ್ ಮಾಡಿ ಇಲ್ಲಿ ಹಾಕ್ತಾಯಿದ್ದೀನಿ. ಅದೊಂಚೂರು ಬಣ್ಣ ಚೇಂಜ್ ಆಗ್ತಿದ್ದಂಗೆ 2 ಈರುಳ್ಳಿ, ಮೀಡಿಯಮ್ ಸೈಜು 2 ಈರುಳ್ಳಿನ ಸಣ್ಣಗೆ ಕಟ್ ಮಾಡಿ ಹಾಕಿದ್ದೀನಿ. ಸ್ವಲ್ಪ ಅದು ಫ್ರೈ ಆಗಲಿ. ಈಗ ಒಂದು ಬೌಲಷ್ಟು ಮಿಕ್ಸ್ ತರಕಾರಿ, ನೀವು ಯಾವುದು ಬೇಕಾದ್ರೆ ಹಾಕ್ಕೋಬೋದು. ನಾನಿಲ್ಲಿ ಹುಳಿಕಾಯಿ, ಕ್ಯಾರೆಟು, ನೌಕೋಲು, ಕ್ಯಾಪ್ಸಿಕಮ್ಮು, ಬೆಂಡೆಕಾಯಿ ಮತ್ತು ಹಾಗೆ ಆಲೂಗಡ್ಡೆನ ಹಾಕಿದ್ದೀನಿ. ನಿಮಗೆ ಇಷ್ಟ ಬಂದಂಥ ತರಕಾರಿನ ಯಾವುದನ್ನು ಬೇಕಾದ್ರೆ ಜೊತೆಲೇ ಮಾಡ್ಕೋಬೋದು. ಇಷ್ಟು ಹಾಕೋದು ಬೇಡ ಅಂದರೆ ಬರೀ ಕ್ಯಾರೆಟು, ಹುಳಿಕಾಯಿ, ನೌಕೋಲು ಬರೀ ಇವನ್ನೇ ಹಾಕ್ಕೊಂಡು ಮಾಡ್ಕೋಬೋದು. ಮಿಕ್ಸ್ ಹಾಕೋದ್ರಿಂದ ಯಾರು ಯಾವ ತರಕಾರಿ ತಿನ್ನಲ್ಲ ಅಂತಾರೋ ಆ ತರಕಾರಿ ಎಲ್ಲನೂ ಸೇರಿ ಮಾಡಿಕೊಂಡ್ರೆ ತುಂಬಾ ಟೇಸ್ಟಾಗಿರುತ್ತೆ. ಹಾಗೆ ಒಂದು 1/4 ಸ್ಪೂನಷ್ಟು ಜೀರಿಗೆ. ಈಗ 2 ಟೊಮೊಟೊ ಮೀಡಿಯಮ್ ಗದ್ದದ್ದು 2 ಟೊಮೊಟೊನ ಹಾಕ್ತಾಯಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ಳೋಣ. ಈಗ ಸ್ವಲ್ಪ ಅದು ಬೇಯ್ತಾ ಇರಲಿ. ಈಗ ರುಬ್ಬಿರ್ತಕ್ಕಂಥ ಮಸಾಲೆನ ಹಾಕ್ಕೊಂಡು ಸ್ವಲ್ಪ ನೀರನ್ನ ಸೇರಿಸ್ಕೊಳ್ಳೋಣ. ನೀರಿಲ್ಲಿ ತರಕಾರಿ ಎಲ್ಲ ನೀರು ಬಿಡೋದ್ರಿಂದ ತುಂಬ ನೀರು ಮಾಡ್ಕೊಂಬಿಟ್ರೆ ನೀರು ಥರ ಆಗಿಬಿಡುತ್ತೆ ಸಾಗು. ಮೀಡಿಯಮಾಗಿ ನೋಡಿಕೊಂಡು ನೀರನ್ನ ಹಾಕ್ಕೊಳ್ಳಿ. ಈಗ ನೋಡಿ ಕುದೀತಾ ಇದೆ. ನಾನಿಲ್ಲಿ 1.5 ಸ್ಪೂನಷ್ಟು ಧನಿಯಾ ಪೌಡ್ರನ್ನ ಹಾಕ್ತಾಯಿದ್ದೀನಿ. ಧನಿಯಾ ಪೌಡ್ರನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಲ್ಲಿ 2ರಿಂದ 3 ವಿಷಲ್, 2 ವಿಷಲ್ ಆದರೂ ಸಾಕಾಗುತ್ತೆ. ಕೂಗಿಸ್ಕೊಂಡ್ರೆ ವೆಜಿಟೇಬಲ್ ಸಾಗು ರೆಡಿಯಾಗಿಬಿಡುತ್ತೆ. ಈಸಿಯಾಗಿ ಮಾಡ್ಕೋಬೋದು. ಇದು ದೋಸೆ ಜೊತೆಗೆ, ಇಡ್ಲಿ ಜೊತೆಗೆ, ಮತ್ತು ಸೆಟ್ ದೋಸೆ, ಚಪಾತಿ, ಪೂರಿ ಎಲ್ಲಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ನ ಕೂಗಿಸ್ಕೊಂಡ್ರೆ ಸಾಕಾಗುತ್ತೆ. ಈಗ 2 ವಿಷಲ್ ಕೂಗಿದೆ ನೋಡಿ. ಈಗ ವೆಜಿಟೇಬಲ್ಸ್ ಹಾಗೂ ರೆಡಿ ಆಯಿತು. ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅವರೆಲ್ಲೂ ಪ್ಲೀಸ್ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು.